ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, KEA ಇತ್ತೀಚೆಗೆ ನಡೆಸಿದಂತಹ SDA HK GK ಪೇಪರನ್ನು ಇಂದಿನ ತರಗತಿಯಲ್ಲಿ ಹಂತ ಹಂತವಾಗಿ ಪ್ರಶ್ನೆಗಳನ್ನು ನಾವು ಡಿಸ್ಕಷನನ್ನು ಮಾಡೋಣ. ಸ್ನೇಹಿತರೆ, ಇವುಗಳು ಮುಂದಿನ ಎಕ್ಸಾಮ್ಗಳಿಗೆ ಅನುಕೂಲವಾಗ್ತವೆ. ಕ್ವಶನ್ಗಳು ಹೇಗೆ ಅರೈಸ್ ಆಗ್ತವೆ ಮತ್ತು ಯಾವ ದೃಷ್ಟಿಕೋನದಿಂದ ನಾವು ಹೇಗೆ ನಮ್ಮ ಅಧ್ಯಯನವನ್ನು ಇನ್ನೂ ನಾವು ಸುಧಾರಿಸ್ಕೊಳ್ಳಬಹುದು ಅನ್ನೋದು ಕ್ವಶನ್ ಪೇಪರನ್ನು ಬಿಡಿಸೋದ್ರಿಂದ ನಮಗೆ ಅರ್ಥವಾಗ್ತದೆ. ಸ್ನೇಹಿತರೆ, ಬನ್ನಿ ಚರ್ಚೆಯನ್ನು ಆರಂಭಿಸೋಣ. ಮೊದಲನೇ ಪ್ರಶ್ನೆ ಇದೆ, ಅಕ್ಬರನ ದಂಡಯಾತ್ರೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಸ್ನೇಹಿತರೆ, ಅಕ್ಬರ್ನ ದಂಡಯಾತ್ರೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಸ್ನೇಹಿತರೆ, ನಮಗೆ ಈ ಯುದ್ಧಗಳು ಯಾವಾಗ ನಡೆದವು ಅಂತ ಗೊತ್ತಿರಬೇಕು. ಸ್ನೇಹಿತರೆ, ಮೊದಲಿಗೆ 1556ರಲ್ಲಿ ಎರಡನೇ ಪಾಣಿಪತ್ ಕದನ ನಡೀತದೆ. ನಂತರ 1572-73ರಲ್ಲಿ ಗುಜರಾತ್ನ ಮೇಲೆ ದಾಳಿಯನ್ನು ಮಾಡ್ತಾರೆ. ಗುಜರಾತ್ನ ವಿಜಯವನ್ನು ಅಕ್ಬರ್ ಕೈಗೊಳ್ತಾನೆ. ಇನ್ನು ಅಸಿರ್ಗಢ್ ಕೋಟೆಯ ವಿಜಯವನ್ನು 1601ರಲ್ಲಿ ಅಸಿರ್ಗಢ್ ಕೋಟೆಯ ಮೇಲೆ ದಾಳಿ ಮಾಡಿ ಅಸಿರ್ಗಢ್ ಕೋಟೆಯನ್ನು ಅಕ್ಬರ್ ವಶಪಡಿಸಿಕೊಳ್ತಾನೆ. ಇನ್ನು ಹಲ್ದಿಘಾಟ್ ಕದನ 1576ರಲ್ಲಿ ನಡೀತದೆ. ಸ್ನೇಹಿತರೆ, ಹಲ್ದಿಘಾಟ್ ಕದನ ಯಾರ್ಯಾರ ನಡುವೆ ನಡೀತದೆ ಅಂದರೆ, ಹಲ್ದಿಘಾಟ್ ಕದನ ಭಾಳ ಇಂಪಾರ್ಟೆಂಟ್. ಅದು 1576ರಲ್ಲಿ ನಡೀತದೆ. ಯಾರ್ಯಾರ ನಡುವೆ ನಡೀತದೆ ಅಂದರೆ, ಮಹಾರಾಣಾ ಪ್ರತಾಪ್ ಸಿಂಗ್ ಮತ್ತು ಅಕ್ಬರ್ ನಡುವೆ ನಡೆದಿರುವಂಥದ್ದು. ಅಕ್ಬರ್ನ ನಡುವೆ ಹಲ್ದಿಘಾಟ್ ಕದನ ನಡೀತದೆ 1576ರಲ್ಲಿ. ಸ್ನೇಹಿತರೆ, ಇವು ಇಸ್ವಿ ನಮಗೆ ಗೊತ್ತಿದ್ದರೆ ನಾವು ಖಂಡಿತವಾಗಿ ಇದಕ್ಕೆ ಆನ್ಸರನ್ನು ಮಾಡಬಹುದು. ಇದರ ಸರಿಯಾದ ಉತ್ತರ ಆಯ್ಕೆ 1 ಸರಿಯಾಗಿದೆ. ಆಯ್ಕೆ 1 ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಶಿವಾಜಿಯು ದಕ್ಷಿಣ ಭಾರತದ ಸೈನಿಕ ದಂಡಯಾತ್ರೆಗಳ ಸಮಯದಲ್ಲಿ 1676ರಿಂದ 1679 ಕೆಳಗಿನ ಯಾವ ಆಡಳಿತಗಾರರ ಜೊತೆ ಮೈತ್ರಿ ಮಾಡಿಕೊಂಡಿದ್ರು ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಶಿವಾಜಿ ದಕ್ಷಿಣ ಭಾರತದ ಸೈನಿಕ ದಂಡಯಾತ್ರೆಗಳ ಸಮಯದಲ್ಲಿ 1676ರಿಂದ 1679ರಲ್ಲಿ ಕೆಳಗಿನ ಯಾವ ಆಡಳಿತಗಾರರ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿರ್ತಾನೆ. ಸ್ನೇಹಿತರೆ, ಶಿವಾಜಿಯು ಬಿಜಾಪುರದ ಆದಿಲ್ಶಾಹಿಗಳೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿರ್ತಾನೆ. ಬಿಜಾಪುರದ ಆದಿಲ್ಶಾಹಿಗಳೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿರ್ತಾನೆ. ಯಾವಾಗ ಅಂದರೆ 1676ರಿಂದ 1679 ಆಡಳಿತದ ಘಟ್ಟದಲ್ಲಿ. ಈ ಏನಕ್ಕೆ ಮಾಡ್ಕೊಂಡಿರ್ತಾರೆ ಅಂದರೆ, ಶಿವಾಜಿ ಮೊಘಲರ ವಿರುದ್ಧ ಮತ್ತು ಗೋಲ್ಕೊಂಡದ ಕುತುಬ್ಶಾಹಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬಿಜಾಪುರದ ಆದಿಲ್ಶಾಹಿಗಳೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿರ್ತಾನೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಯಾವ ಕೈಗಾರಿಕೆಯನ್ನು ದಿವಾನ್ ಮಿರ್ಜಾ ಇಸ್ಮಾಯಿಲರು ಆರಂಭಿಸಲಿಲ್ಲ? ಸ್ನೇಹಿತರೆ, ಮಿರ್ಜಾ ಇಸ್ಮಾಯಿಲರು ಸ್ಥಾಪಿಸಿದ ಕೈಗಾರಿಕೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ನೇಹಿತರೆ, ಬೆಂಗಳೂರಿನ ಸಾಬೂನು ಕಾರ್ಖಾನೆಯನ್ನು ಮಿರ್ಜಾ ಇಸ್ಮಾಯಿಲರು ಸ್ಥಾಪಿಸಲಿಲ್ಲ. ಸ್ನೇಹಿತರೆ, ಮಿರ್ಜಾ ಇಸ್ಮಾಯಿಲರ ಆಡಳಿತ ಅವಧಿ ಎಷ್ಟಂದರೆ, ಮಿರ್ಜಾ ಇಸ್ಮಾಯಿಲರ ಆಡಳಿತ ಕಾಲಾವಧಿ 1926ರಿಂದ 1941 ಆಡಳಿತ ಕಾಲದಲ್ಲಿ ಅವರು ಆಡಳಿತವನ್ನು ಮಾಡ್ತಾರೆ. ಅವರ ಆಡಳಿತ ಕಾಲದಲ್ಲಿ HAL ಸ್ಥಾಪನೆ ಮಾಡ್ತಾರೆ. ಹಿಂದೂಸ್ತಾನಿ ಏರೋನಾಟಿಕ್ಸ್ ಲಿಮಿಟೆಡನ್ನು ಆರಂಭಿಸ್ತಾರೆ. ಬೆಳಗೋಳದಲ್ಲಿ ರಾಸಾಯನಿಕ ಗೊಬ್ಬರದ ಕಾರ್ಖಾನೆಯನ್ನು ಮಿರ್ಜಾ ಇಸ್ಮಾಯಿಲರು ಆರಂಭಿಸ್ತಾರೆ. ಇನ್ನು ಮಂಡ್ಯದ ಸಕ್ಕರೆ ಕಾರ್ಖಾನೆಯನ್ನು ಇವರೇ ಆರಂಭಿಸಿರ್ತಾರೆ. ಬೆಂಗಳೂರಿನ ಸಾಬೂನು ಕಾರ್ಖಾನೆಯನ್ನು ಇವರು ಆರಂಭಿಸಿರಲಿಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಗುಪ್ತರ ದೇವಾಲಯಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಸರಿಯಾಗಿದೆ. ಗುಪ್ತರ ದೇವಾಲಯಗಳ ಸರಿಯಾದ ಜೋಡಣೆ. ಸ್ನೇಹಿತರೆ, ದಶಾವತಾರ ದೇವಾಲಯ ದಿಯೋಗರ್ನಲ್ಲಿ ಗುಪ್ತರು ಸ್ಥಾಪನೆ ಮಾಡಿರ್ತಾರೆ. ಇನ್ನು ವಿಷ್ಣು ದೇವಾಲಯವನ್ನು ಜಬಲ್ಪುರದಲ್ಲಿ ಮತ್ತು ಶಿವ ದೇವಾಲಯವನ್ನು ಭೂಮಾರದಲ್ಲಿ
ಸ್ಥಾಪನೆ ಮಾಡಿರ್ತಾರೆ. ಯಾರು? ಗುಪ್ತರ ಒಂದು ಕಾಲದ ದೇವಾಲಯಗಳ ರಚನೆ. ಇನ್ನು ಪಾರ್ವತಿ ದೇವಾಲಯ, ಇದು ಸಾಂಚಿ ಬೌದ್ಧ ಕೇಂದ್ರ. ಇದೊಂದು ಬೌದ್ಧ ಕೇಂದ್ರ ಆಗಿದೆ. ಇದು ಗುಪ್ತರ ರಚನೆಯಲ್ಲ, ಇದೊಂದು ಬೌದ್ಧ ಕೇಂದ್ರ ಆಗಿರ್ತದೆ. ದಶಾವತಾರ ದೇವಾಲಯ ದೇವಘರ್, ವಿಷ್ಣು ದೇವಾಲಯ ಜಬಲ್ಪುರ್, ಶಿವ ದೇವಾಲಯ ಭೂಮಾರ. ಇವು ಗುಪ್ತರ ಕಾಲದ ದೇವಾಲಯಗಳ ಒಂದು ಸರಿಯಾದ ಜೋಡಣೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ವಿದ್ಯುತ್ ಮಂಡಲದ ರೇಖಾಚಿತ್ರದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಕೆಲವು ಘಟಕಗಳ ಚಿಹ್ನೆಗಳನ್ನು ಕೆಳಗಂಡಂತಿವೆ. ಮೇಲಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆಯಾಗಿರುವಂತಹ ಸರ್ಕ್ಯೂಟ್ ಚಿಹ್ನೆಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. ವಿದ್ಯುತ್ ಕೋಶದ್ದು ಸರಿಯಾಗಿದೆ, ಇದರ ಚಿಹ್ನೆ ವಿದ್ಯುತ್ ಕೋಶದ ಚಿಹ್ನೆ ಸರಿಯಾಗಿದೆ. ಇನ್ನು ಪ್ಲಗ್ ಕೀ ಸ್ವಿಚ್ ಇದು ಕೂಡ ಸರಿಯಾಗಿದೆ. ಇನ್ನು ರೆಜಿಸ್ಟರ್, ರೋಧಕ ಅಥವಾ ರೆಜಿಸ್ಟರ್ ಅಂತ ಕರೀತಾರೆ, ಇದು ಕೂಡ ಸರಿಯಾಗಿದೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಆಯ್ಕೆ 4 ಸರಿಯಾಗಿದೆ. ಆಯ್ಕೆ 4 ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. ಸರಿಯಾದ ಜೋಡಿಗಳನ್ನು ನಾವು ಗುರುತಿಸಬೇಕು. ಇಂದ್ರ ಪುರಂದರ ಸರಿಯಾದ ಜೋಡಿ. ಇನ್ನು ದಸ್ಯು ಗವಿಷ್ಟಿ ಇದು ತಪ್ಪಾದ ಜೋಡಿಯಾಗಿದೆ. ಇನ್ನು ಸರಸ್ವತಿ ನದಿತಮ ಇದು ಸರಿಯಾಗಿದೆ. ಇನ್ನು ಆಯಸ್ ಸಹಸ್ರ ಇದು ಕೂಡ ತಪ್ಪಾಗಿದೆ. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಆಯ್ಕೆ 3 ಸರಿಯಾಗಿದೆ. ಆಯ್ಕೆ 3 ಈ ಪ್ರಶ್ನೆಯ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 1827ರಲ್ಲಿ ಹರಪ್ಪದ ಬೃಹತ್ ದಿಬ್ಬಗಳನ್ನು ಮೊದಲು ವರದಿ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಚಾರ್ಲ್ಸ್ ಮ್ಯಾಸನ್. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಆಯ್ಕೆ 1 ಸರಿಯಾಗಿದೆ. ಚಾರ್ಲ್ಸ್ ಮ್ಯಾಸನ್ 1827ರಲ್ಲಿ ಹರಪ್ಪದ ದಿಬ್ಬಗಳನ್ನು ವರದಿ ಮಾಡಿದ ಮೊದಲಿಗ. ನಂತರ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು ನಂತರದ ಉತ್ಖನನವನ್ನು ಮಾಡ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಚಾರ್ಲ್ಸ್ ಮ್ಯಾಸನ್ 1827ರಲ್ಲಿ ಹರಪ್ಪದ ಬೃಹತ್ ದಿಬ್ಬಗಳನ್ನು ಮೊದಲು ವರದಿ ಮಾಡಿದವರು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವರಲ್ಲಿ ಬೋಧಿಸತ್ವರನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. ಇದರಲ್ಲಿ ಬೋಧಿಸತ್ವರು ಯಾರು ಅಂತ ಕೇಳಿದರೆ ಸ್ನೇಹಿತರೆ, ಮಂಜುಶ್ರೀ ಮತ್ತು ವೈರೋಚನ ಇವರು ಬೋಧಿಸತ್ವರು. ಬುದ್ಧ ಧರ್ಮದಲ್ಲಿ ಬೋಧಿಸತ್ವರು ಯಾರ್ಯಾರಂದರೆ ಮಂಜುಶ್ರೀ ಮತ್ತು ವೈರೋಚನ ಇವರು ಬೋಧಿಸತ್ವರು. ಇನ್ನು ಅಮಿತಾಭ ಧ್ಯಾನಿ ಬುದ್ಧ ಅಂತ ಕರೀತಾರೆ. ಅಮಿತಾಭ ಧ್ಯಾನಿ ಬುದ್ಧ. ಇನ್ನು ಅವಲೋಕಿತೇಶ್ವರ ಬೋಧಿಸತ್ವ ಇದು ಬೋಧಿಸತ್ವ. ಬಟ್ ಸರಿಯಾದ ಉತ್ತರ ಏನಂದರೆ ಎ ಮತ್ತು ಸಿ. ಸರಿಯಾದ ಉತ್ತರ ಎ ಮತ್ತು ಸಿ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ವೈಸ್ರಾಯ್ ಲಾರ್ಡ್ ರಿಪ್ಪನ್ ಅವರ ಆಳ್ವಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸ್ನೇಹಿತರೆ, ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡೋಣ. 1881ರಲ್ಲಿ ಪ್ರಥಮ ಕಾರ್ಖಾನೆ ಕಾಯ್ದೆ ಜಾರಿಗೆ ತಂದರು. ಸರಿಯಾಗಿದೆ, ಇದು ಸರಿಯಾಗಿದೆ. ಇನ್ನು 1882ರಲ್ಲಿ ಸ್ಥಳೀಯ ಠರಾವು ಹೊರಡಿಸುವ ಮೂಲಕ ಜಿಲ್ಲಾ ಬೋರ್ಡ್, ತಾಲೂಕು ಬೋರ್ಡ್ಗಳನ್ನು ಸ್ಥಾಪಿಸಿದರು. ಇದು ಸರಿಯಾಗಿದೆ ಸ್ಟೇಟ್ಮೆಂಟ್. ಇನ್ನು ಮೈಸೂರು ಒಡೆಯರ್ ರಾಜವಂಶದ ಅಧಿಕಾರವನ್ನು ಪುನಃ ಸ್ಥಾಪಿಸಲಾಯಿತು. ಮೈಸೂರು ಒಡೆಯರ್ ರಾಜವಂಶದ ಅಧಿಕಾರವನ್ನು ಪುನಃ ಸ್ಥಾಪಿಸಲು ಇದು ಸರಿಯಾಗಿದೆ. ಇನ್ನು 1878ರಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇದು ತಪ್ಪು, ಇದು ತಪ್ಪಾಗಿದೆ. ಇದನ್ನು ತಂದವರು ಯಾರು ಅಂದರೆ ಲಾರ್ಡ್ ಲಿಟ್ಟನ್ ಅವರು ತರ್ತಾರೆ. ಲಾರ್ಡ್ ಲಿಟ್ಟನ್ ವಯಸ್ಸರಾಗಿದ್ದಾಗ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟನ್ನು ಜಾರಿಗೆ ತರ್ತಾನೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇನ್ನು ಖಾಯಂ ಜಮೀನ್ದಾರಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದೇನೆ ಸ್ನೇಹಿತರೆ. 1793ರಲ್ಲಿ ಕಾರ್ನ್ವಾಲಿಸನು ಖಾಯಂ ಜಮೀನ್ದಾರಿ ವ್ಯವಸ್ಥೆಯನ್ನು ಪರಿಚಯಿಸಿದನು. ರೈಟ್, ಸರಿಯಾಗಿದೆ.
ಈ ವ್ಯವಸ್ಥೆಯನ್ನು, ಖಾಯಂ ಜಮೀನ್ದಾರಿ ವ್ಯವಸ್ಥೆಯನ್ನು ಭಾರತದ ದಕ್ಷಿಣ ಪ್ರಾಂತ್ಯಗಳಲ್ಲಿ ಕಾರ್ಯಗತಗೊಳಿಸಲಾಯಿತು ಅನ್ನೋದು ತಪ್ಪು ಸ್ನೇಹಿತರೆ, ಇದು ತಪ್ಪಾಗಿದೆ. ಇನ್ನು ಜಮೀನ್ದಾರರು ಸರ್ಕಾರಕ್ಕೆ 89% ತೆರಿಗೆಯನ್ನು ಪಾವತಿಸುತ್ತಿದ್ದರು. ಸರಿ, ಇದು ಸರಿಯಾಗಿದೆ ಸ್ಟೇಟ್ಮೆಂಟ್. ಇನ್ನು ಈ ಪದ್ಧತಿ ಪ್ರಕಾರ ಜಮೀನ್ದಾರರ ಭೂ ಒಡೆತನದ ಹಕ್ಕುಗಳು ವಂಶ ಪಾರಂಪರಿಕವಾಗಿರಲಿಲ್ಲ. ಸ್ನೇಹಿತರೆ, ಇದು ತಪ್ಪು. ಓಕೆ, ಇದರ ಸರಿಯಾದ ಉತ್ತರ ಯಾವುದಂದರೆ ಕೇವಲ 3 ಹೇಳಿಕೆಗಳು ಸರಿಯಾಗಿವೆ. ಇದರಲ್ಲಿ 3 ಹೇಳಿಕೆಗಳು ಸರಿಯಾಗಿವೆ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗೆ ನೀಡಿರುವ ಹೈಕೋರ್ಟ್ಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿ ಅಂತ ಪ್ರಶ್ನೆಯನ್ನು ಕೇಳಿದ್ದೇನೆ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ನೇಮಿಸಬಹುದು. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ನೇಮಿಸಬಹುದು. ಸರಿಯಾಗಿದೆ. ಈ ಸ್ಟೇಟ್ಮೆಂಟ್ ಏನಾಗಿದೆ? ಸರಿಯಾಗಿದೆ. ಇನ್ನು ಹೈಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್. ಇನ್ನು ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಡನೆ ಸಮಾಲೋಚನೆ ಮಾಡಿ ಹೈಕೋರ್ಟ್ನ ನ್ಯಾಯಾಧೀಶರನ್ನು ಒಂದು ಹೈಕೋರ್ಟ್ನಿಂದ ಬೇರೆ ಹೈಕೋರ್ಟ್ಗೆ ವರ್ಗಾಯಿಸಬಹುದು. ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್. ಇನ್ನು ಹೈಕೋರ್ಟ್ನ ನ್ಯಾಯಾಧೀಶರನ್ನು ಅವರ ಹುದ್ದೆಯಿಂದ ತೆಗೆದು ಹಾಕಲಾಗುವುದಿಲ್ಲ. ಸ್ನೇಹಿತರೆ, ನ್ಯಾಯಾಧೀಶರನ್ನು ತೆಗಿಲಿಕ್ಕೆ ಆಗ್ತದೆ, ಅದು ಮಹಾಭಿಯೋಗದ ಮೂಲಕ ಆಗ್ತದೆ. ತೆಗೆದು ಹಾಕಬಹುದು. ಅವರ ದುರ್ವರ್ತನೆ ಮತ್ತು ಅವರ ಅಸಾಮರ್ಥ್ಯದ ಆಧಾರದ ಮೇಲೆ ಅವರನ್ನು ಮಹಾಭಿಯೋಗ ಮಾಡೋದ್ರ ಮೂಲಕ ತೆಗೆದು ಹಾಕ್ಬೋದು. ಇದರ ಸರಿಯಾದ ಉತ್ತರ ಯಾವುದು ಅಂದರೆ ಆಯ್ಕೆ 1 ಸರಿಯಾಗಿದೆ. ಆಯ್ಕೆ 1 ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೇಳಿದರೆ ಸ್ಟೇಟ್ಮೆಂಟನ್ನು ಓದೋಣ. ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವೆಂದು 2019ರಲ್ಲಿ ಅಧಿಕೃತವಾಗಿ ಪುನರ್ನಾಮಕರಣ ಮಾಡಲಾಯಿತು. ಸರಿಯಾಗಿದೆ ಸ್ಟೇಟ್ಮೆಂಟ್. ಇದು ಸರಿಯಾದ ಸ್ಟೇಟ್ಮೆಂಟ್. ಇನ್ನು ಕಲ್ಯಾಣ ಕರ್ನಾಟಕವು ಬಾಗಲಕೋಟೆ ಮತ್ತು ವಿಜಯಪುರಗಳನ್ನು ಹೊಂದಿದೆ. ಇದು ತಪ್ಪು. ಇನ್ನು ಕಲ್ಯಾಣ ಕರ್ನಾಟಕವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೈದರಾಬಾದ್ ರಾಜ್ಯದ ಭಾಗವಾಗಿದ್ದು ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು. ಸ್ನೇಹಿತರೆ, ಇದು ಕೂಡ ತಪ್ಪು. ಏನಕ್ಕಂದರೆ ಇದು ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿತ್ತು. ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇದು ಮುಂದಿನ ಒಂದು ಸ್ಟೇಟ್ಮೆಂಟ್. ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾನಿಲಯವು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾನಿಲಯವು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಸ್ನೇಹಿತರೆ, ಇದರ ಸರಿಯಾದ ಆಯ್ಕೆ 4. ಎ ಮತ್ತು ಡಿ ಸರಿಯಾಗಿದೆ. ಎ ಮತ್ತು ಡಿ ಸರಿಯಾಗಿದೆ. ಓಕೆ, ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣವಲ್ಲ ಅಂತ ಕೇಳಿದಾನೆ ಸ್ನೇಹಿತರೆ. ಒಕ್ಕೂಟ ವ್ಯವಸ್ಥೆಯ ಲಕ್ಷಣ ಅಲ್ಲ ಅಂತ ಕೇಳಿದರೆ ಒಕ್ಕೂಟ ವ್ಯವಸ್ಥೆಯ ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳು ಯಾವುವು ಅಂತ ತಿಳ್ಕೊಬೇಕು ನಾವು. ಸಂವಿಧಾನದ ಶ್ರೇಷ್ಠತೆ ಇರುತ್ತದೆ, ಕಠಿಣ ಸಂವಿಧಾನ ಇರುತ್ತದೆ, ಮತ್ತು ಸ್ವತಂತ್ರ ನ್ಯಾಯಾಂಗ ಇರ್ತದೆ. ಅಲ್ಲಿ ಅಧಿಕಾರ ವಿಕೇಂದ್ರೀಕರಣ ಇರೋದಿಲ್ಲ ಅಂತ ಕೇಳಿದರೆ ಇದು ತಪ್ಪು. ಸಂಯುಕ್ತ ವ್ಯವಸ್ಥೆಯ ಲಕ್ಷಣವೇ ವಿಕೇಂದ್ರೀಕರಣ. ಅಧಿಕಾರದ ಹಂಚಿಕೆ ಕೇಂದ್ರದಿಂದ ಕೆಳಮಟ್ಟದವರೆಗೂ ಅಧಿಕಾರ ಹಂಚ್ಕೊಳ್ತಾ ಹೋಗ್ತದೆ. ಸೊ ಇದರ ಸರಿಯಾದ ಆಯ್ಕೆ ಯಾವುದಂದರೆ ಇದು ಅಧಿಕಾರ ವಿಕೇಂದ್ರೀಕರಣ ಇರೋದು ಅಲ್ಲ ಅಂತ ಅನ್ನೋದು ಸಂಯುಕ್ತ ವ್ಯವಸ್ಥೆಯ ಲಕ್ಷಣ ಅಲ್ಲ ಅದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇನ್ನು ಹೊಂದಿಸಿ ಬೇರೆ ರೂಪದಲ್ಲಿರುವಂಥದ್ದು ಸಂವಿಧಾನಾತ್ಮಕ ಪರಿಹಾರ ಹಕ್ಕು 32ನೇ ವಿಧಿ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28, ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24ನೇ ವಿಧಿಗಳು, ಸಮಾನತೆ ಹಕ್ಕು 14ರಿಂದ 18. ಇದರ ಸರಿಯಾದ ಆಯ್ಕೆ 1 ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು ಮತ್ತೊಂದು ಕಾರಣ ಆರ್ ಎಂದು ಸಂಕೇತವನ್ನು ನೀಡಲಾಗಿದೆ. ಸ್ಟೇಟ್ಮೆಂಟನ್ನು ನೋಡೋಣ. ಪ್ರತಿಪಾದನೆಯನ್ನು ಓದೋಣ. ಭಾರತವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವವನ್ನು ಬಯಸುತ್ತಿದೆ. ಭಾರತವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವವನ್ನು ಬಯಸುತ್ತಿದೆ.
ಸರಿ. ಭಾರತ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯತ್ವವನ್ನು ಬಯಸ್ತಾ ಇದೆ. ಭಾರತ ಒಂದು ಪರಮಾಣು ಶಕ್ತಿ ಹೊಂದಿದ ರಾಷ್ಟ್ರ. ಹೌದು, ಇದು ಕೂಡ ಸರಿ. ಇದು ಕೂಡ ಸರಿ. ಇದರ ಆಯ್ಕೆ ಏನಾಗ್ತದೆ ಅಂದರೆ ಸ್ನೇಹಿತರೆ, ಆಯ್ಕೆ 2 ಆಗ್ತದೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಎಗೆ ಆರ್ ಸರಿಯಾದ ವಿವರಣೆ ಅಲ್ಲ. ಯಾಕಂದರೆ ಕಾಯಂ ಸದಸ್ಯತ್ವಕ್ಕೆ ಪರಮಾಣು ಶಕ್ತಿಯನ್ನು ಹೊಂದಿದ ರಾಷ್ಟ್ರಗಳು ಅದು ಮಾನದಂಡ ಅಲ್ಲ ಸ್ನೇಹಿತರೆ. ಓಕೆ, ಎ ಮತ್ತು ಆರ್ ಎರಡೂ ಸರಿ, ಎಗೆ ಆರ್ ಸರಿಯಾದ ವಿವರಣೆ ಅಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. NHRCಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಆಯ್ಕೆಯು ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಾನವ ಹಕ್ಕುಗಳ ಕುರಿತು ಇದು ಸಂಶೋಧನೆಯನ್ನು ಪ್ರೋತ್ಸಾಹಿಸ್ತದೆ. ಯಾವುದು? NHRC. ಇನ್ನು ಸ್ಟೇಟ್ಮೆಂಟ್ಗಳನ್ನು ನೋಡೋಣ. ಇದರ ಅಧ್ಯಕ್ಷರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರಬೇಕು ಅಥವಾ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾಗಿರಬೇಕು. ಸ್ನೇಹಿತರೆ, ಇದು ಸರಿಯಾದ ಆಯ್ಕೆ. ಇನ್ನು ಪ್ರಧಾನಿ ಶಿಫಾರಸ್ಸಿನಲ್ಲಿ ರಾಷ್ಟ್ರಪತಿಗಳು ನೇಮಿಸ್ತಾರೆ. ಪ್ರಧಾನಿ ಶಿಫಾರಸ್ಸಿನಲ್ಲಿ ರಾಷ್ಟ್ರಪತಿಗಳು ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಶಿಫಾರಸ್ಸಿನಂತೆ ನೇಮಿಸ್ತಾರೆ. ತಪ್ಪು. ಆದರೆ ಸಮಿತಿ ಇದೆ, ಆ ಸಮಿತಿಯ ಪ್ರಕಾರ ಇದನ್ನು ಶಿಫಾರಸನ್ನು ಮಾಡ್ತಾರೆ. ಇನ್ನು ಸಂವಿಧಾನ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ. ಇದು ಮಾನವ ಹಕ್ಕುಗಳ ರಕ್ಷಣೆಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅಂತ ಇದೆ. ಇದು ಕೂಡ ಇದು ತಪ್ಪಾಗಿದೆ, ಆಯ್ಕೆ ತಪ್ಪಾಗಿದೆ. ಇನ್ನು ಸಂಶೋಧನೆ ಪ್ರೋತ್ಸಾಹ ಸರಿ. ಇದು ಮಾನವ ಹಕ್ಕುಗಳ ಸಂಬಂಧಿಸಿದಂತೆ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತದೆ. ಇದರ ಸರಿಯಾದ ಆಯ್ಕೆ ಯಾವುದಂದರೆ, ಉತ್ತರ ಯಾವುದಂದರೆ ಸ್ನೇಹಿತರೆ, ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಯನ್ನು ಪ್ರೋತ್ಸಾಹಿಸ್ತದೆ. ಇವೆಲ್ಲ 3 ಆಯ್ಕೆಗಳು ತಪ್ಪಾಗಿವೆ. ಅಂದರೆ ಅಧ್ಯಕ್ಷರು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ನ್ಯಾಯಾಧೀಶರಾಗಿರಬೇಕು ಅಥವಾ ಅಂತ ಏನು ಕೊಟ್ಟವ್ರಲ್ಲ, ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಬೇಕು ಅನ್ನೋದು ಅದು ಆಯ್ಕೆ ತಪ್ಪಾಗಿದೆ. ಇನ್ನು ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ಪ್ರಧಾನಿ ಮತ್ತು ಅವರ ಮಂತ್ರಿಮಂಡಲ ಶಿಫಾರಸಿನಂತೆ ನೇಮಿಸ್ತಾರೆ ಅನ್ನೋದು ಕೂಡ ಇಲ್ಲಿ ತಪ್ಪು. ಒಂದು ಸಮಿತಿಯ ಪ್ರಕಾರ ನೇಮಿಸ್ತಾರೆ. ಇನ್ನು ಸಂವಿಧಾನ ತಿದ್ದುಪಡಿ ಮಾಡಬಹುದು ಮಾನವ ಹಕ್ಕುಗಳ ರಕ್ಷಣೆಗೆ ಅನ್ನೋದು ಕೂಡ ತಪ್ಪಾಗಿದೆ. ಸೊ ಇದರ ರೈಟ್ ಆನ್ಸರ್ ಯಾವುದಂದರೆ ಇದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತದೆ. ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳನ್ನು ನಾವು ಈ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಇನ್ನೂ ಹಲವು ಪ್ರಶ್ನೆಗಳನ್ನು, ಈ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.